ಎಲ್ಲರಿಗೂ ನಮಸ್ಕಾರ. ನಾನೇ ಕಿಚನ್ ಬೈ ಸಾಧನಾ. ಇವತ್ತು ನಾನು ಟೊಮೊಟೊ ತೊಕ್ಕು ಮಾಡೋದು ತೋರಿಸ್ತಿದ್ದೀನಿ ಹೇಗೆ ಮಾಡೋದು ಅಂತ. ಅದಕ್ಕೆ ಏನೇನು ಬೇಕು ಅಂತ ಅಂದರೆ ಧನಿಯಾ, ಕಡಲೆಬೇಳೆ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಲ್ಲ, ಅಚ್ಕಾರದ ಪುಡಿ ಮತ್ತು ಉಪ್ಪು ಇಷ್ಟು ಬೇಕು, ಮತ್ತು ಎಣ್ಣೆ ಇಷ್ಟು ಬೇಕಿರೋದು. ಟೊಮೆಟೊ ತೊಕ್ಕು ಮುಖ್ಯವಾಗಿ ಟೊಮೊಟೊ ನೋಡಿ. ಟೊಮೆಟೊ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ, ಎಲ್ಲ ಚೆನ್ನಾಗಿದೆ. ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಈ ಥರ ಕೆಂಪು ಚೆನ್ನಾಗಿರೋದು ತೊಗೊಳ್ಳಿ. ಇದನ್ನ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ನೆಲ್ಲ, ಈ ಥರ ತೊಟ್ಟು ನೋಡಿದ್ರೇ ಗೊತ್ತಾಗುತ್ತೆ ಹಿಂದೆ ಅಗಲವಾಗಿರುತ್ತೆ ಅಂತದು ನಾಟಿ ಅಂತ ಗೊತ್ತಾಗತ್ತೆ ನಿಮಗಂತೆ. ನಾಟಿ ತೊಗೊಂಡ್ರೆ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ. ಇದು ಹೇಗೆ ಮಾಡಬೇಕು ಅಂತಂದರೆ, ಫಸ್ಟು ನಾನು ಇದು 2 kg ಟೊಮೆಟೊ ತೊಗೊಂಡಿದ್ದೀನಿ. 2 kg ಟೊಮೆಟೊಗೆ 3 ಸ್ಪೂನಷ್ಟು ಧನಿಯಾ, 3 ಸ್ಪೂನಷ್ಟು ಕಡಲೆಬೇಳೆ, ಹುಣಸೆಹಣ್ಣು ಒಂದು ಮೀಡಿಯಂ ಸೈಜ್ ನಿಂಬೆಹಣ್ಣು ಇರುತ್ತೆಲ್ಲ ನೋಡಿ, ಇಷ್ಟು ದಪ್ಪ ನಿಂಬೆಹಣ್ಣಷ್ಟು ದಪ್ಪ ಹುಣಸೆಹಣ್ಣ ನೆನೆಸ್ಕೊಂಡಿದ್ದೀನಿ. ಮತ್ತೆ ಇದೆಷ್ಟು ತೊಗೊಂಡಿದ್ದೀನಿ, ಇದಕ್ಕೆ 2 ಬೆಲ್ಲ ನೋಡಿ, ಒಂದಕ್ಕೆ ಇಷ್ಟು ಮತ್ತು ಇನ್ನಿಷ್ಟು ಬೆಲ್ಲ ತೊಗೊಂಡಿದ್ದೀನಿ. 2 kg ಆಗಿರೋದನ್ನ ಹುಣಸೆಹಣ್ಣಿಗೆ ಬೆಲ್ಲ, ಮೆಣಸಿನ್ಕಾಯಿ 1 kgಗೆ 15 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಎಲ್ಲ ಸೇರಿ ಕೆಜಿಗೆ 15 ಮೆಣಸಿನ್ಕಾಯಿ ಥರ ಇಟ್ಕೊಂಡಿದ್ದೀನಿ. 30 ಮೆಣಸಿನ್ಕಾಯಿ ಇದೆ. ಇವಾಗ ಮಾಡೋದು ಹೇಗೆ ಅಂದರೆ, ಫಸ್ಟ್ ನಾವು ಕಡಲೆಬೇಳೆ ಧನಿಯಾ ಬಿಸಿ ಮಾಡ್ಕೋಬೇಕು. ಈ ಥರ ಒಂದು ಮಂದಕ್ಕಿರೋ ಬಾಣಲಿ ತೊಗೊಂಡು 1-2 ಡ್ರಾಪ್ಸ್ ಅಷ್ಟು ಸುಮ್ಮನೆ ಬಾಣಲಿಗೆ ಎಣ್ಣೆ ಸೋರೋ ಥರ ಎಣ್ಣೆ ಸೋರ್ಕೊಳ್ಬೇಕಷ್ಟೇ. ಎಣ್ಣೆ ಜಾಸ್ತಿ ಹಾಕಬಾರ್ದು. ಈ ಥರ ಹಾಕ್ತಿದೀವಲ್ಲ, ಬಾಣಲಿ ಬಿಸಿ ಬಂದಿದೆ. ಈಗ 3 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತೀನಿ. 3 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕಿದ್ದೀನಿ ನೋಡಿ. ಈ ಥರ ಕಡಲೆಬೇಳೆ ಸ್ವಲ್ಪ ಬಿಸಿ ಬಂದ ಮೇಲೆ ಒಂಚೂರು ಬಣ್ಣ ಬದಲಾಗ್ತಿದ್ದಂಗೆ ಧನಿಯಾ 3 ಸ್ಪೂನ್ ಹಾಕ್ಕೊಂಬಿಡಿ. 3 ಸ್ಪೂನ್ ಧನಿಯಾ ಹಾಕ್ಕೊಂಬಿಡಿ. ಸ್ವಲ್ಪ ಬಿಸಿ ಬರಬೇಕು, ಚೆನ್ನಾಗಿ ಗಮ್ ಅನ್ನುತ್ತೆ. ಗಮ್ ಅಂದಾಗ ನಾವು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಇದರಲ್ಲಿ ನೋಡಿ. ಧನಿಯಾನು ಸ್ವಲ್ಪ ಬಣ್ಣ ಬಂತು. ಈಗ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡ್ತಿದ್ದೀನಿ. 30 ಮೆಣಸಿನ್ಕಾಯಿನೂ ಹಾಕ್ತಿದ್ದೀನಿ. ಅದು ಸ್ವಲ್ಪ ಬಿಸಿ ಬರ್ತಿದ್ದಂಗೆ ಕತ್ತುತ್ತಿಡೋಣ ನೋಡಿ. ಇದೆಲ್ಲ ಒಂದು ಈ ಥರ ಪ್ಲೇಟ್ ಎತ್ಕೊಂಡ್ಬಿಡೋಣ. ಈ ಬಾಣಲಿ ಬಿಸಿ ಬಂದಿದ್ದೆಲ್ಲ, ಇದೇ ಬಾಣಲಿಯಲ್ಲಿ ಒಂದು ಕಾಲು kg ಟೊಮೆಟೊ ಅಷ್ಟು ಹಾಕೊಂಡು ಬಿಸಿ ಮಾಡ್ಕೊಳ್ಳೋಣ. ಇನ್ನೊಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನೋಡಿ. ಈ ಥರ ನಾವು ಕಡಲೆಬೇಳೆ ಧನಿಯಾ ಹುರ್ಕೊಂಡಿರ್ತೀವಲ್ಲ, ಅದಾದಮೇಲೆ ಇನ್ನೊಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ಟೊಮೆಟೊನ ಈ ಥರ ಒಂದೊಂದೆಣ್ಣೆ ಹಾಕ್ಕೊಂಡ್ಬಿಡಬೇಕು. ಯಾಕೆ ಹಾಕ್ಕೊಂಡ್ರೆ ಒಳಗೆಲ್ಲ ತಪ್ಪಾದಂಗೆ ಆಗುತ್ತೆ. ಅದೇನು ಮೊಗ್ಗಿನ ತಿಂಡಿ ಅಂತೀವಲ್ಲ ನಾವು, ಒಳಗೆಲ್ಲ ಬಿಸಿ ಆಗಿರುತ್ತೆ. ನಾವು ಟೊಮೆಟೊ ತೊಕ್ಕು ಮಾಡಬೇಕಾದಾಗ ತಣ್ಣಗಾದ್ಮೇಲೆ ನಾವು ಗ್ರೈಂಡರ್ ಪೇಸ್ಟ್ ಮಾಡ್ಕೊಂಡು ಮಾಡಿದಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಿಸಿನೀರಲ್ಲಿ ಬೇಯಿಸ್ಕೋಬೋದು. ಬೇಯಿಸ್ಕೊಂಡ್ಬೇಕಾದ್ರೆ ಸಿಪ್ಪೆ ತೆಗೆದ್ಬಿಟ್ಟು ಮಾಡ್ಬೋದು. ಇದು ನಾಟಿ ಟೊಮೆಟೊ ಆಗಿರೋದ್ರಿಂದ ತುಂಬ ಸಿಪ್ಪೆ ಇರಲ್ಲ. ಹಾಗಾಗಿ ನಾನು ಈ ಥರ ಬಿಸಿ ಮಾಡ್ಕೊಂಡು ಬಾಣಲಿನಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ. ಈ ಥರ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಡಬಲ್ ಟೈಮ್ ಆದಂಗೆ ಆಗುತ್ತೆ. ಇದು ಒಂದ್ಸತಿ ಈ ಥರ ಬಿಸಿ ಮಾಡಿದಾಗ ಒಳಗೆಲ್ಲ ಪಲ್ಪಿ ಎಲ್ಲ ಚೆನ್ನಾಗಿ ಬಿಸಿ ಆಗಿರುತ್ತೆ. ಆಮೇಲೆ ಮಿಕ್ಸಿಗೆ ಹಾಕೊಂಡ್ಮೇಲೆ ಜ್ಯೂಸಿ ಆದ್ಮೇಲೆ ಒಗ್ಗರಣೆ ಹಾಕಿ ಹಿಂಗು ಒಗ್ಗರಣೆ ಹಾಕಿ ಚೆನ್ನಾಗಿ ನೀರು ಹೋಗೋ ಥರ ಅದರಲ್ಲಿ ಇವಾಗ ಈ ಥರ ಮಾಡ್ಕೊಂಡಿರ್ತೀವಲ್ಲ, ಅಷ್ಟೊಂದು ಜಾಸ್ತಿ ಹೊತ್ತು ಉರಿಯೋದೇನು ಬೇಕಿಲ್ಲ. ಫಸ್ಟ್ ಕ್ಲಾಸಾಗಿ ಬೇಗ ಆಗೋಗುತ್ತೆ. ಆಮೇಲೆ ಇನ್ನೊಂದು, ನಾನು ಯಾವುದು ಪ್ರಿಸರ್ವೇಟಿವ್ ಯೂಸ್ ಮಾಡಲ್ಲ ಅಲ್ವಾ, ಅದು ಡಬಲ್ ಬಾಯ್ಲ್ಡ್ ಆದಂಗೆ ಆಗುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ಫುಲ್ ಆಗಿರುತ್ತೆ, ಸ್ವಲ್ಪ ಲಾಂಗ್ ಲೈಫು ಇರುತ್ತೆ. ಈಗ ನಾವು ಕಡಲೆಬೇಳೆ ಎಲ್ಲ ಬಿಸಿ ಮಾಡ್ಕೊಂಡಿದ್ವಲ್ಲ, ಅದೆಲ್ಲ ಜಾರ್ಗೆ ಹಾಕ್ಕೊಳ್ತಿದ್ದೀವಿ ನೋಡಿ. ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದೇ ಟೊಮೆಟೊದಲ್ಲೇ ನಾವು ಮಿಕ್ಸಿನ ಮಾಡ್ಕೋಬೇಕು. ನೀರು ಹಾಕಬಾರ್ದು. ನಾವು ಹುಣಸೆಹಣ್ಣು ನೆನೆಸಿದೀವಲ್ಲ, ಅದು ಇದು ಎಲ್ಲ ಹಾಕ್ಕೊಂಡು, ಮೊದಲು ಒಂದು 2-3 ವರ್ಷದಿಂದ ನಾನು ಹಾಗೆ ಹಾಕ್ತಿದ್ದೆ ಟೊಮೆಟೊ. ಈಗ ನಂಬಿಕೆ ಇಲ್ಲ, ಹಾಗಾಗಿ 2 ಪೀಸಸ್ ಮಾಡಿ ಹಾಕ್ಕೊಳ್ತೀನಿ ನೋಡಿ. ಈ ಥರ ನಾನು ಕಟ್ ಮಾಡಿಕೊಂಡು ಹಾಕ್ತೀನಿ. ಈ ಥರ ಕಟ್ ಮಾಡಿಕೊಂಡು ಬ್ಲೇಡ್ಗೂ ಚೆನ್ನಾಗಿ ಸಿಗುತ್ತೆ, ಚೆನ್ನಾಗೂ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಅದ್ರ ಜೊತೆಗೇ ಇದನ್ನು ಹಾಕ್ಕೊಂಡಿರ್ತಿದ್ದೀನಿ. ಇದ್ರ ಜೊತೆಗೆ ಬೆಲ್ಲ, ಅಚ್ಕಾರದ ಪುಡಿ, ಉಪ್ಪು, ಹುಣಸೆಹಣ್ಣು ನೋಡಿ. ಹುಣಸೆಹಣ್ಣು ನೆನೆಸಿದ್ಮೇಲೆ ತುಂಬ ಸಾಫ್ಟಾಗಿದೆ. ಇದನ್ನು ಹಾಕ್ಕೊಂಡ್ಬಿಡ್ತಿದ್ದೀನಿ. ಬೆಲ್ಲನೂ ಹಾಕ್ಕೊಂಡ್ಬಿಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಅಚ್ಕಾರದ ಪುಡಿ 2 ಸ್ಪೂನ್ ಹಾಕ್ಕೊಳ್ತೀನಿ ನೋಡಿ. 2 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಿದ್ದೀನಿ.
ಅಷ್ಟು ಅಜ್ಕಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ಈಗ ನಾವಿನ್ನ ಮಿಕ್ಸಿಲಿ ರನ್ ಮಾಡ್ಕೊಳ್ಳೋಣ. ನೋಡಿ ಅರ್ಧ ಆಗಿದೆ. ಇವಾಗ ಇದಕ್ಕೆ ನೀರು ಹಾಕೋಬಾರ್ದು, ಮತ್ತೆ ಟೊಮೊಟೊನೇ ಹಾಕ್ಕೊಳ್ಳೋಣ. ಮತ್ತೆ ಇನ್ನೊಂದು ಸ್ವಲ್ಪ ಟೊಮೊಟೊ ಬೇಯಿಸ್ಕೊಂಡು ಅಕಸ್ಮಾತ್ ಈ ಥರ ಬಂದರೆ ಸಿಪ್ಪೆ ತೆಗಿಬೋದು, ನಮಗೆ ತೊಂದರೆ ಇಲ್ಲ. ಮತ್ತೆ ಇನ್ನೊಂದ್ಸತಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ 2 kg ಟೊಮೊಟೊನ ನಾನೀಗ ತೊಪ್ಪು ಮಾಡ್ತಾ ಇರೋದು. ಈ ಸೌಟಲ್ಲಿ 3 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋ ಎಣ್ಣೆ ಹಾಕ್ಕೊಳ್ಳಿ. ಈಗ ನಾನು ಒಗ್ಗರಣೆ ಇಡ್ತಿದ್ದೀನಿ. ಒಗ್ಗರಣೆಗೆ ಗೊತ್ತಲ್ಲ, ಸಾಸಿವೆ, ನೀರು ಪುಡಿ, ನೀರು ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ, ಕರಿಬೇವು, ಆಮೇಲಿಂದ ಟೊಮೆಟೊ ನಾವು ಗ್ರೈಂಡ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಕರೆಕ್ಟಾಗಿ 2 kg ಬಂದಿದೆ. ಬಿಸಿ ಆಗೋದಕ್ಕೆ ಬಿಡಬೇಕು. ಇದು ಹೆಚ್ಚು ಕಡಿಮೆ ಅಂದರೆ ನಿಮ್ಗೆ ಎಷ್ಟಿಲ್ಲ ಅಂದರೆ ಒಂದು ½ an hour ಆಗುತ್ತೆ. ಮೀಡಿಯಮ್ ಸ್ಟಾರ್ಟಿಂಗ್ ಒಂದು 10 ನಿಮಿಷ ಫುಲ್ ಉರಿನಲ್ಲಿಡಿ. ಆಮೇಲೆ ಒಂದು 10 ನಿಮಿಷ ಆದಮೇಲೆ ಮೀಡಿಯಮ್ ಉರಿ ಇಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಡೋಣ. ಇವಾಗ ಇದೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಅರಿಶಿಣದ ಪುಡಿ ಹಾಕೋದ್ರಿಂದ ಕಲರ್ ಒಂದು ಬರುತ್ತೆ, ಮತ್ತು ಅರಿಶಿನ ಪ್ರಿಸರ್ವೇಟಿವ್ ಅಂತಾನೆ ಗೊತ್ತಿದೆ. ಹಾಗಾಗಿ ಉಪ್ಪು ಅರಿಶಿನ ಹಾಕೋದ್ರಿಂದ ನಮಗೆ ಪದಾರ್ಥಗಳು ಚೆನ್ನಾಗಿರುತ್ತೆ. ಉಪ್ಪು ರುಚಿಗೂ ಬರುತ್ತೆ, ಮತ್ತು ಪ್ರಿಸರ್ವೇಟಿವ್ ಆಗುತ್ತೆ, ಟೇಸ್ಟ್ ಕೊಡುತ್ತೆ, ಎಲ್ಲ ಕೊಡುತ್ತೆ. ಉಪ್ಪು ಅರಿಶಿನ ಬಣ್ಣ ಕೊಡುತ್ತೆ, ಪ್ರಿಸರ್ವೇಟಿವ್ ಕೊಡುತ್ತೆ, ಲಕ್ಷಣನೂ ಇರುತ್ತೆ. ನೋಡಿ ಈ ಥರ ಫುಲ್ ಉರಿನಲ್ಲಿ ಇಟ್ಟಿದ್ದೀನಿ. ಈಗ ಒಂದು ತಟ್ಟೆ ಮುಚ್ಚಿಬಿಡೋಣ. ನೋಡಿ ಸ್ನೇಹಿತರೆ, ಈಗ ಒಂದು 1/4 ಗಂಟೆಯಿಂದ ಕುದಿಸಿದ್ದೀನಿ. ಇಷ್ಟು ಮಾತ್ರ ಆಗಿದೆ. ಇನ್ನೊಂದು 1/4 ಗಂಟೆ ಕುದ್ರೆ ಚೆನ್ನಾಗಿ ತೊಪ್ಪು ಥರ ಪೇಸ್ಟ್ ಆಗುತ್ತೆ. ಈಗ ತಟ್ಟೆ ಮುಚ್ಚಿಟ್ಟರೆ ಒಳ್ಳೆಯದಿಲ್ಲ ಅಂದರೆ ಈ ಥರ ಎದುರುತ್ತೆ. ಅಲ್ಲಿ ತೇವಾಂಶ ಹೋದ್ಮೇಲೆ ಅದು ಕುದಿ ಆ ಥರ ಬರಲ್ಲ. ತೇವಾಂಶ ಇರೋ ತನಕ ಆ ಥರ ಕುದಿತಿರುತ್ತೆ. ಹಾಗಾಗಿ ನಾವು ಒಂದು ತಟ್ಟೆ ಈ ಥರ ಮುಚ್ಚಿಟ್ಬಿಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಕುದಿನೂ ನಿಂತಿದೆ. ಹಾಗೆ ಎಷ್ಟು ಕುದೀತಿತ್ತಲ್ಲ, ಈಗ ನೋಡಿ ಎಷ್ಟು ಕಡಿಮೆ ಆಗಿದೆ, ಗಟ್ಟಿ ಬಂದಿದೆ. ನೋಡಿ ಈ ಥರ ತೊಗೊಂಡ್ರೆ ಈ ಥರ ಶೀಟ್ ಈ ಥರ ನಿಧಾನಕ್ಕೆ ಬೀಳುತ್ತೆ. ಆಗಲೇ ಎಷ್ಟು ನೀರಾಗಿತ್ತು. ಈಗ ನೋಡಿ ಈ ಥರ ನೋಡಿ ತೇವಾಂಶ ಇನ್ನೊಂದು 5 ನಿಮಿಷ ಇಟ್ಟರೆ ಸಾಕು. ಟೊಮೆಟೊ ತೊಕ್ಕು ರೆಡಿ ಆಯಿತು. ನೋಡಿ ಈ ಥರ ಬಿಟ್ಕೊಂಡು ಬರುತ್ತೆ. ನಾವು ಇಟ್ಲ ಕಲರ್ದಾಗ ಬಾಣಲಿ ಹಾಗೆ ಕಾಣುತ್ತೆ. ನೋಡಿ ಈ ಥರ ಬರೋ ತನಕ ನಾವು ಬಿಸಿನಲ್ಲಿ ತಟ್ಟೆ ಮುಚ್ಚಿಟ್ಬಿಟ್ಟು ಬರ್ತಾ ಹೋಗ್ತಾ ಕೈ ಆಡಿಸಿದ್ರು ಸಾಕು. ಹೇಳಿದಾಗ ಅರ್ಧ ಗಂಟೆನಲ್ಲಿ 25 ನಿಮಿಷ ಆಯಿತು. ಚೆನ್ನಾಗಾಗಿದೆ. ಇದಕ್ಕೆ ನಾನು ಮಧ್ಯೆ ಇನ್ನು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡೆ, ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಇನ್ನೆಲ್ಲ ಮೆಜರ್ಮೆಂಟು ಸರಿಯಾಗಿದೆ. ಟೊಮೊಟೊ ಹಣ್ಣಿನ ಮೇಲೆ ಹೋಗುತ್ತೆ. ಟೊಮೆಟೊ ಹುಳಿ ಇದ್ರೆ ಇನ್ನು ಸ್ವಲ್ಪ ಬೆಲ್ಲ ಮುಂದೆ ಇಡಿಸುತ್ತೆ, ಇಲ್ಲಾಂದ್ರೆ ಸರಿ ಇರುತ್ತೆ. ನಾನು ಇನ್ನೊಂದು ಪೀಸ್ ಅಷ್ಟು, ಅದ್ರ ನಾನು 2 ಪೀಸ್ ತೋರಿಸಿದ್ನಲ್ಲ, ಅದು ಇನ್ನೊಂದು ಪೀಸ್ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆಗ್ತಾ ಆಗ್ತಾ ಅದು ಇದು ಕುದಿತಿದ್ದಾಗ ನಾವು ಟೇಸ್ಟ್ ನೋಡ್ಕೊಂಡು ನಮ್ಗೆ ಏನು ಬೇಕೋ ಅದು ಸ್ವಲ್ಪ ಸೇರ್ ಮಾಡ್ಕೋಬೋದು. ನಿಮ್ಗೆ ಎಷ್ಟಿಲ್ಲ ಅಂದ್ರೆ ಇದು 10 ದಿವಸ ಹೊರಗಡೆನೇ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಚೆನ್ನಾಗಿ ಕುದ್ದಿದೆಯಲ್ಲ, ಅಂದ್ರೆ ತೇವ ಅನ್ನೋದು ಮುಗಿಸ್ಬಾರ್ದು. ಒದ್ದೆ ಇರೋ ಚಮಚ ಆಗೋದು, ಒದ್ದೆ ಕೈಯಲ್ಲಿ ತೆಗೆಯೋದು, ಆ ಥರ ಎಲ್ಲ ಮಾಡಿದ್ರೆ ಬೂಸ್ಟ್ ಬಂದ್ಬಿಡುತ್ತೆ. ಆ ಸ್ವಲ್ಪ ಡ್ರೈ ಸ್ಪೂನ್ ತಗೊಂಡು ಸರ್ವ್ ಮಾಡ್ಕೋಬೇಕು. ಕೈಯಲ್ಲೂ ಅಷ್ಟೇ ಒದ್ದೆ ಒರೆಸ್ಕೊಂಡು ತಗೊಳ್ಳೋದು ಬಡಿಸ್ಕೊಳ್ಳೋದು ಎಲ್ಲ ಮಾಡಬೇಕು. ನೋಡಿ ಈಗ ಇದನ್ನ ನಮಗೆ ಎಷ್ಟು ಚೆನ್ನಾಗಿರುತ್ತೆ. ಊಟಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿಗೆ ಚೆನ್ನಾಗಿರುತ್ತೆ, ಮೈನಕ್ಕೆ ಚಪಾತಿ, ರೊಟ್ಟಿ, ಊಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತೊಕ್ಕು ಆಲ್ ಇನ್ ಒನ್. ನಾವು ಸ್ಕೂಲ್ಗಳಿಗೆ ಆಫೀಸ್ಗಳಿಗೆ ಹೋಗ್ಬೇಕಾದಾಗ್ಲೂ ತಗೊಂಡೋಗೋದಕ್ಕೂ ಚೆನ್ನಾಗಿರುತ್ತೆ. ಈ ಥರ ಸಂಜೆ ಹೊತ್ತು ಚಕ್ಲಿಗೆ ನೋಡಿ, ಈ ಥರ ಸಂಜೆ ಹೊತ್ತು ಒಂದು ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಏನಕ್ಕಾದ್ರೂ ಬೇಕಾದ್ರೂ ಹಾಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ಫುಲ್ ಆಗಿರುತ್ತೆ. ಈ ಚಳಿಗಂತೂ ಹುಳಿ ಹುಳಿ ಖಾರ ಖಾರ ಸೂಪರ್ ಆಗಿರುತ್ತೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ನಾನೇ ಕಿಚನ್ ಬೈ ಸಾಧನ. ಬಾಯ್ ಬಾಯ್.